ಆರಂಭದಲ್ಲೇ ಒಂದು ಸುದ್ದಿ ತೋರಿಸ್ತೀವಿ. ಜನ ಜಾಗೃತರಾಗಿದ್ದಾರೆ. ನಿಮ್ಮ ಬಣ್ಣದ ಮಾತುಗಳಿಗೆ, ನಾಟಕದ ಮಾತುಗಳಿಗೆ ಜನ ಸೊಪ್ಪು ಹಾಕಲ್ಲ. ಜನರಲ್ಲಿ ಈಗ ಜಾಗೃತಿ ಕಾಣ್ತಾ ಇದೆ. ಹಿಂಗಾಗಿ ಯಾರು ಕೆಲಸ ಮಾಡಲಿಲ್ಲ, ಯಾರು ಸ್ಪಂದಿಸಲಿಲ್ಲ, ಅವ್ರನ್ನ ದೂರ ಇಡ್ತಾರೆ. ಸಿಎಂ ಪುತ್ರ ಯತೀಂದ್ರಗನೇ ಈ ಒಂದು ಬಿಸಿ ಮುಡಿಸಿದ್ದಾರೆ. ವರುಣಾಕ್ಷೇತ್ರದಲ್ಲಿ ಗ್ರಾಮ ಪ್ರವೇಶಿಸಬಾರದು ಅನ್ನುವಂಥ ತಡೆ. ಮುದ್ದಬೀರನ ಹುಂಡಿ, ವರುಣಾಕ್ಷೇತ್ರದಲ್ಲಿ ಬರುವಂಥ ಮುದ್ದಬೀರನ ಹುಂಡಿ, ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ, ಕುಂದು ಕೊರತೆ ಸಭೆ ನಡೆಸಲಿಕ್ಕೆ ಇವರು ತೆರಳಿದ್ರು. ಆ ಸಂದರ್ಭದಲ್ಲಿ ನೀವು ದಯವಿಟ್ಟು ಒಳಗಡೆ ಬರಬೇಡಿ. ಪೊಲೀಸರ ಮಾತನ್ನು ಕೂಡ ಕೇಳಲಿಲ್ಲ ಗ್ರಾಮಸ್ಥರು. ನೀವು ಒಳಗಡೆ ಬರಬೇಡಿ, ಯಾಕಂದ್ರೆ ನೀವು ಗ್ರಾಮದ ಅಭಿವೃದ್ಧಿ ಮಾಡಿರುವಂಥದ್ದು ಅಷ್ಟರಲ್ಲೇ ಇದೆ, ಬರಬೇಡಿ ನೀವು ಒಳಗಡೆಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಧ್ಯಪ್ರವೇಶ ಮಾಡಿದಂಥ ಪೊಲೀಸರಿಗೆ ಗ್ರಾಮಸ್ಥರು ಹೇಳಿದ್ದು ಒಂದನೇ, ನಮ್ಮ ಕಷ್ಟ ನಷ್ಟ ಏನು ಅಂತ ನಿಮಗೆ ಗೊತ್ತಿಲ್ಲ, ದಯಮಾಡಿ ನೀವು ಮಧ್ಯಪ್ರವೇಶ ಮಾಡಬೇಡಿ ಅಂತ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದು ಬೇರೆ ರೀತಿಯ ಬಣ್ಣ ಪಡ್ಕೊಳ್ಳುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಇವ್ರು ಯಾರೋ ಆಗದವ್ರು ಬಂದರು, ಬೇಕು ಅಂತಲೇ ಮಾಡಿದರು, ಬೇರೆ ಪಕ್ಷದವ್ರು ಹೇಳಿಕೊಟ್ರು, ಇವೆಲ್ಲವೂ ಕೂಡ ಶುರುವಾಗುತ್ತೆ. ಆದರೆ ಒಂದನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು, ಜನರು ಜಾಗೃತರಾಗಿದ್ದಾರೆ. BJP ನಾಯಕರಾಗಿರಲಿ, ಕಾಂಗ್ರೆಸ್ ನಾಯಕರಾಗಿರಲಿ, JDS ನಾಯಕರಾಗಿರಲಿ, ಯಾರು ಕೆಲಸ ಮಾಡಲಿಲ್ಲ, ಯಾರು ಸ್ಪಂದಿಸಲಿಲ್ಲ, ಊರಿಂದ ಹೊರಗಡೆ ಇಡಿ, ಊರಿಂದ ಹೊರಗಡೆ ಇಡಿ, ಬದಲಾವಣೆ ನೋಡಿ, ಒಂದು ಹೊಸ ಸ್ಲೋಗನ್ ಶುರು ಮಾಡಿ, ದಯಮಾಡಿ. ಹಂಗಾದಾಗ ಮಾತ್ರ ಬದಲಾವಣೆ ಆಗುತ್ತೆ. ಇದು ಈಗ ಬೇರೆ ಬೇರೆ ಬಣ್ಣ ಪಡ್ಕೊಳ್ಳುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ನಮ್ಮ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಬಹಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ನೋಡಿ, ನೀವು ನಮ್ಮ ಗ್ರಾಮವನ್ನು ಒಳಗಡೆ ಪ್ರವೇಶ ಮಾಡಬೇಡಿ, ನೀವು ನಮ್ಮ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿಲ್ಲ ಅನ್ನುವಂಥ ಮನವಿ. ಇದು ಜನ ಸುಮ್ಮನೆ ಮಾಡಲ್ಲ ರಾಮ್, ಯಾಕಂದರೆ ನೀವು ಸಾಕಷ್ಟು ಜನರನ್ನು ನೋಡಿದ್ದೀವಿ, ಸಾಕಷ್ಟು ಹಳ್ಳಿಗಳನ್ನ ಸುತ್ತಾಡಿದ್ದೀವಿ. ಜನರು ಬೇಸತ್ತು ಹೋಗ್ಬಿಟ್ಟಿರ್ತಾರೆ, ಇನ್ನೇನು ಕೆಲಸ ಕಾರ್ಯಗಳು ಆಗದೇ ಇಲ್ಲಪ್ಪ, ನಮ್ಮ ಹಣೆ ಬರವೇ ಇಷ್ಟು ಅನ್ನುವಂಥ ಮನಸ್ಥಿತಿ ಬಂದಾಗ ಮಾತ್ರ ಜನರು ಈ ರೀತಿಯ ಒಂದು ಮನೋಭಾವನೆಯನ್ನು ಪ್ರದರ್ಶನ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇದು ಮಧ್ಯಾಹ್ನದ ನಂತರ ಬೇರೆ ಸ್ವರೂಪ ಪಡೆಯುತ್ತೆ. ಜನರಲ್ಲಿ ಇದೊಂದು ಜಾಗೃತಿ. ಇದು ಅವನು ಕಾಂಗ್ರೆಸ್ನವನಾಗಿರಲಿ, ಅವನು BJPಯವನಾಗಿರಲಿ, ಅವನು JDSನವನಾಗಿರಲಿ, ಯಾವುದೇ ನಾಯಕ ಆಗಿರಲಿ, ಊರಿಂದ ಹೊರಗಡೆ ಬದಲಾವಣೆ ನೋಡಿ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎನ್ನುವಂಥ ಮಾತು. ಸೊ ಇದು ಶುರುವಾಗಿದೆ. ಇದು ಒಂದು ಲೆಕ್ಕದಲ್ಲಿ ಒಂದು ಸಂದೇಶ, ಇದು ಜನರು ರವಾನಿಸಿರುವಂಥ ಸಂದೇಶ. ರಾಮ್, ಏನಂತೀರಿ? ಖಂಡಿತವಾಗಿಯೂ ರಂಗನಾಥ್, ವ್ಯವಸ್ಥೆಯ ವಿರುದ್ಧ ಜನರು ತಿರುಗಿ ಬಿದ್ದಿರುವಂಥದ್ದಕ್ಕೆ ಇದು ಒಂದು ರೀತಿಯಂಥ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಬಾರಿಯೂ ಸಹ ಜನಪ್ರತಿನಿಧಿಗಳು ಸಾಕಷ್ಟು ಭರವಸೆಗಳನ್ನ ಕೊಡ್ತಾರೆ, ಆದರೆ ಯಾವುದೇ ಭರವಸೆಗಳನ್ನ ಈಡೇರಿಸೋದಿಲ್ಲ. ಪ್ರಮುಖವಾಗಿ ಈಗ ಆಗಿರುವಂಥದ್ದು ಅದೇ. ವರುಣಾ ವಿಧಾನಸಭಾ ಕ್ಷೇತ್ರದ ಮುದ್ದಬೀರನ ಹುಂಡಿ ಏನು ಗ್ರಾಮ ಇದೆ, ಇಲ್ಲಿ ಸಾಕಷ್ಟು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಅಂದರೆ ಯಾವುದೇ ಐಷಾರಾಮಿ ಜೀವನವನ್ನು ಅವರು ಕೇಳ್ತಾ ಇಲ್ಲ, ಆದರೆ ಅಲ್ಲಿರುವಂತಹ ಗ್ರಾಮದ ರಸ್ತೆಗಳು ಸಹ ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ. ಈ ಬಗ್ಗೆ ಸಾಕಷ್ಟು ಮನವಿಯನ್ನು ನೀಡಿದ್ರು ಸಹ ಯಾರೂ ಸಹ ಸ್ಪಂದಿಸಿರಲಿಲ್ಲ. ಅದು ಪಕ್ಷಾತೀತವಾಗಿ ಕಾಂಗ್ರೆಸ್
ಕಾಂಗ್ರೆಸ್ ಬಿಜೆಪಿ JDS ಅಂತಲ್ಲ, ಯಾರೇ ಇದ್ರೂ ಸಹ ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಎಲ್ಲರೂ ಸಹ ಬರ್ತಾರೆ, ಭರವಸೆಗಳನ್ನ ನೀಡ್ತಾರೆ, ಹೋಗ್ತಾರೆ ಅಂತೇಳಿ. ಹೀಗಾಗಿ ಏನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಿರಂತರವಾಗಿ ವರುಣಾ ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿ ಗ್ರಾಮಗಳಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಾಕಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮಕ್ಕೂ ಸಹ ಅವರು ಭೇಟಿ ನೀಡಿದ್ರು. ಆದ್ರೆ ಗ್ರಾಮದ ಒಳಕ್ಕೂ ಸಹ ಪ್ರವೇಶವನ್ನ ಗ್ರಾಮಸ್ಥರು ನೀಡಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಪ್ರತಿ ಬಾರಿಯೂ ಸಹ ಎಲ್ಲ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ಕೇವಲ ಭರವಸೆಗಳನ್ನ ಕೊಡ್ತಾರೆ. ಆದ್ರೆ ಯಾರೂ ಸಹ ತದನಂತರ ಅದನ್ನ ಈಡೇರಿಸುವಂತ ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಎಲ್ಲರೂ ಸಹ ಅಲ್ಲಿ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಆಕ್ರೋಶಗೊಂಡ ಗ್ರಾಮಸ್ಥರು ಯತೀಂದ್ರ ಸಿದ್ದರಾಮಯ್ಯ ಜೊತೆ ಮಾತಿನ ಚಕಮಕಿ ನಡೆಸಿದ್ರು. ಅಲ್ಲಿದ್ದಂಥ ಪೊಲೀಸರು ಎಲ್ಲರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ಸಹ ಯಾರೂ ಸಮಾಧಾನ ಆಗುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ಅಷ್ಟೊಂದು ಆಕ್ರೋಶ ಅವರು ಕಟ್ಟೆ ಹೊಡೆದಿದೆ ಈಗ. ಯಾಕಂದರೆ ಅವರು ತಾಳ್ಮೆನ ಸಾಕಷ್ಟು ವಹಿಸಿದ್ರು. ಆದರೆ ಯಾವಾಗ ಎಲ್ಲರೂ ಬರುವಂಥವ್ರು ಕೇವಲ ಭರವಸೆಗಳನ್ನ ಕೊಡ್ತಾರೆ, ಯಾರು ಕೆಲಸವನ್ನು ಮಾಡಿಕೊಡೋದಿಲ್ಲ ಅಂದರು. ಹಾಗಾಗಿ ಯಾರು ಬರೋದೇ ಬೇಡ, ಭರವಸೆ ಕೊಡೋದೇ ಬೇಡ ಅನ್ನೋ ಮನಸ್ಥಿತಿಗೆ ತಲುಪಿದ್ದಾರೆ. ಅವರು ಕೇಳ್ತಾ ಇರುವಂಥದ್ದು ಸಾಕಷ್ಟು ಅಂದರೆ ಮೂಲಭೂತ ಸೌಕರ್ಯಗಳನ್ನು ಮಾತ್ರ. ಅಂದರೆ ಆ ಗ್ರಾಮದ ರಸ್ತೆಗಳೇನಿದೆ ಅವು ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳೆಲ್ಲ ಕಿತ್ತು ಬಂದಿದೆ, ಮಣ್ಣಿನ ರಸ್ತೆ ಇದೆ, ಧೂಳಿನಲ್ಲೇ ನಾವು ಜೀವನವನ್ನು ಮಾಡಬೇಕು. ಕೇವಲ ಆ ರಸ್ತೆಯನ್ನ ಅಭಿವೃದ್ಧಿ ಮಾಡಿಕೊಡಿ ಅಂತ ಹೇಳಿದ್ರೆ ಯಾರು ಸಹ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದರ ಜೊತೆಗೆ ಬೇಸಿಗೆ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಗೆ ನಾವು ಸಾಕಷ್ಟು ಬೆಂದು ಬಸವಳಿದು ಹೋಗಿದ್ದೇವೆ. ನಾವು ಯಾವುದೇ ರೀತಿಯಂತ ಬೇರೆ ಸೌಕರ್ಯಗಳನ್ನ ಕೇಳ್ತಾ ಇಲ್ಲ, ಕೊಡಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದೇವೆ. ಅದನ್ನು ಸಹ ಕೊಡಲಿಲ್ಲ ಅಂದಮೇಲೆ ಯಾವ ಜನಪ್ರತಿನಿಧಿಗಳು, ಕೇವಲ ಇದು ಯತೀಂದ್ರ ಸಿದ್ದರಾಮಯ್ಯ ಅವರೊಬ್ಬರಿಗೆ ಅನ್ವಯ ಆಗೋದಂತಲ್ಲ, ಯಾವ ಜನಪ್ರತಿನಿಧಿಗಳು ಸಹ ನಮ್ಮ ಗ್ರಾಮಕ್ಕೆ ಬರಬೇಡಿ, ಮತವನ್ನ ಕೇಳಬೇಡಿ, ಏನನ್ನೂ ಮಾಡಬೇಡಿ ಅಂತೇಳಿ ಈಗ ಸದ್ಯಕ್ಕೆ ತಾಕೀತನ್ನು ಹಾಕಿದ್ದಾರೆ. ಹೀಗಾಗಿ ಸ್ಥಳದಲ್ಲೇ ಇದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಸಾಕಷ್ಟು ಆ ಒಂದು ಬಿಸಿಯನ್ನ ಅಲ್ಲಿ ಆ ಜನರ ಆಕ್ರೋಶವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ರಾಮ್ ಹೇಳ್ತಾ ಇದ್ರು, ಅದು ಖಂಡಿತವಾಗ್ಲೂ ಒಳ್ಳೆ ಮಾತು. ಇದು ಎಲ್ಲ ನಾಯಕರಿಗೂ ಕೂಡ ಒಂದು ದೊಡ್ಡ ಎಚ್ಚರಿಕೆ.